ಹಾಯ್ ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳ ಧಾರಾವಾಹಿ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪುಟ್ಟಕ್ಕನ ಮಕ್ಕಳ ಧಾರಾವಾಹಿ ನಾಳೆಯ ಸಂಚಿಕೆಯಲ್ಲಿ ಸಿಂಗಾರ ಮನೆ ಬಂದಿರ್ತಾಳೆ, ಆದರೆ ಯಾರಿಗೂ ಬಂಗಾರ ಆಕಿ ಅತ್ತೆನೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಈ ಕಡೆ ಸ್ನೇಹ ಅಡುಗೆ ಮನೆಯಲ್ಲಿ ಅತ್ತೆ ಎಷ್ಟು ದ್ರಾಕ್ಷಿ ಗೋಡಂಬಿ ಹುರಿದು ಈ ತರ ಇದೆಲ್ಲ ಶಾವಿಗೆ ಎಲ್ಲ ಹುರಿದಿದ್ದೇನೆ ಅತ್ತೆ ಅಂತ ಮತ್ತೆ ಸಿಂಗಾರನ್ನು ಮತ್ತೆ ಆಕೆ ಸೊಸೆಯನ್ನು ಇಬ್ರು ಅಡಿಗೆ ತಲ್ಲಿರ್ತಾಳೆ. ಈ ಕಡೆ ಕಂಟಿನ್ಯೂ ಅವ್ರ ಅಪ್ಪನು ಮಾತಾಡ್ತಾ ಇರ್ತಾರೆ. ಆದ್ರೆ ಸ್ನೇಹ ಕೇಳ್ತಿರ್ತಾರ, ಅತ್ತೆ ಇಷ್ಟೆಲ್ಲ ಸಾಕಲ್ವಾ ಅತ್ತೆ, ಈ ತರ ಇಷ್ಟೆಲ್ಲ ಹುರಿದಿದ್ದೀನಿ, ಇದಕ್ಕೆ ಒಂದ್ ಗ್ಲಾಸ್ ಸಕ್ಕರೆ ಸಾಕಲ್ವಾ ಅತ್ತೆ ಅಂತ ಕೇಳ್ತಿರ್ತಾಳೆ. ಆದ್ರೆ ಸಿಂಗಾರಿ ತೆಲೆ ಮೇಲೆನೆ ಕೈ ಆಡ್ಸ್ಕೊಂಡ್ ನಿಂತಿರ್ತಾಳೆ. ಅತ್ತೆ ಅಂತ ನೋಡಿದ್ಬಿಡನೆ ಈ ಕಡೆ ನೋಡಿ ಹ್ಞೂ ಅಂತ ಮೂಗ್ಸಂದಿಲ್ಲ ಹೇಳ್ತಾಳೆ. ಆಮೇಲೆ ಅತ್ತೆ ಬಾಳ ಸಿಹಿ ಆಗಲ್ವಾ, ಮುಕ್ಕಾಲ್ ಹಾಕ್ಲಾ, ಸರಿ ಅಂತಂದು ಹೇಳ್ತಾಳೆ. ಸರಿ ಅತ್ತೆ, ನೀವು ಹಚ್ಚಿ ಒಲೆ ಹಚ್ಚಿ ಅತ್ತೆ ಅಂತಾಳೆ. ಅತ್ತೆ ಅಂತಂತಾಳೆ. ಮತ್ತೆ ಲೈಟರ್ ತಗೊಂಡು ಗ್ಯಾಸ್ ಹಚ್ಬೇಕು ಅಂತ ಗಂಡಿನ ತರನೇ ಹಿಡ್ಕೊಂಡ್ ನಿಂತಿರ್ತಾಳೆ. ತರ್ತಾರ್ಗೆ ಓಸು ತಲೆ ಬ್ಯಾನ್ ಅಂತ ಬೈಕೊಂತ ಇರ್ತಾಳೆ. ಈ ಕಡೆ ಒಲೆ ಹಚ್ಚಕ್ಕಾಗ್ದೆ ನಾಟಕ ಮಾಡ್ಕೊಂಡು ತಲೆ ಸುತ್ತಿ ಬಿದ್ದೋರ್ ತರ ಮಾಡ್ತಾಳೆ. ಈ ಕಡೆ ಸ್ನೇಹ ಅತ್ತೆ ಅತ್ತೆ ಏನಾಯ್ತು ಅತ್ತೆ ಅಂತ ಜೋರಾಗಿ ಕೂಗ್ತಾಳೆ. ಅಲ್ಲೇ ಕೂತಿರೋ ಕಂಟಿ ಅವ್ವ ಅಂತ ಕೂಗ್ತಾನೆ. ಮತ್ತೆ ಈ ಕಡೆ ಏನೋ ಆಗಿರೋದಿಲ್ಲ, ಆ ಕಡೆ ಸ್ನೇಹನ್ನ ಕಂಟಿನ್ಯೂ ನೋಡ್ಕೊಂಡ್ ಬೇಕಂತಾರ ತಲೆ ಸುತ್ತ ಬಿದ್ದೋರ್ ತರ ನಾಟಕ ಮಾಡ್ತಿರ್ತಾಳೆ ಸಿಂಗಾರಿ. ಬಂಗಾರ ರೂಪದಲ್ಲಿ ಬಂದಿರೋದ್ ಮನೆ ಇಲ್ಲ ಯಾರಿಗೂ ಗೊತ್ತಿರಲ್ಲ. ಈ ಕಡೆ ಕಂಟಿ ಕರ್ಕೊಂಬಂದು ಸೋಫಾದ ಮೇಲೆ ಕೂಡಿಸ್ತಾಳೆ. ಸ್ವಲ್ಪ ಹೊತ್ತು ಏನಾಯ್ತತ್ತೆ ಅಂತ ಗಾಬರಿಯಾಗಿರ್ತಾರೆ ಸ್ನೇಹನು ಕಂಟಿನು. ಈ ಕಡೆ ಇಲ್ಲ ಒತ್ತಾರನೆ ಏನು ತಿಂದಿಲ್ಲಲ್ಲ, ಅದಕ್ಕೆ ಅವ್ಗೆ ಹಿಂಗ ಆಗಿರ್ಬೋದು ಅಂತೇಳಿ ಕೂಡಿಸ್ತಾರೆ. ಈ ಕಡೆ ಮಾದೇಗೌಡ ಪಕ್ಕದೆಲ್ಲ ಕೂತಿರ್ತಾನೆ. ಈ ಕಡೆ ತಲೆಗೆ ಹಿಂಗ್ ಕೈ ಇಟ್ಕೊಂಡು ತುಂಬಾ ಒಂದೇ ಕಣ್ಣಲ್ಲಿ ನೋಡ್ತಾ ಇರ್ತಾಳೆ ಎಲ್ಲರನ್ನು, ಯಾರು ಗಮನಿಸಲ್ಲ ಅದೆಲ್ಲ. ಈ ಕಡೆ ಮಾದೇಗೌಡ ಹೇಳ್ತಾನೆ ಮಗನ್ಗೆ, ಆಸ್ಪತ್ರೆ ಮಾತಿರಲ್ಲ, ಮೌನವ್ರತದಲ್ಲೇ ಇರ್ತಾರೆ, ಈ ತರ ಡಾಕ್ಟರ್ನ ಕರ್ಕೊಂಬರಪ್ಪ ಅಂತ ಹೇಳ್ತಾರೆ. ಸರಿ ಅಪ್ಪಯ್ಯ, ನಾನ್ ಡಾಕ್ಟರ್ ಕರ್ಕೊಂಬರ್ತೀನಿ ಅಂತ ಹೊರಟಿರ್ತಾನೆ. ಈ ಕಡೆ ಸಿಂಗಾರಿ ಬೇಡ ಹೋಗೋದು ಬೇಡ ಬಿಡು ಅಂತ ಅಂದ್ ಹೇಳ್ತಾಳೆ. ಈ ಕಡೆ ನಾನ್ ಮಲ್ಕೊಂತೀನಿ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತಾ ಅಂತ ಮೂಕ ಸನ್ನಿಲ್ಲಪ್ಪ ಹೇಳ್ತಾಳೆ. ಈ ಕಡೆ ಸರಿ ಅವ್ವ ನೀನ್ ಮಲ್ಕೊಂಡ್ ರೆಸ್ಟ್ ಮಾಡು, ನಾವ್ ಹೋಗ್ತೀವಿ ಬಾ ಅಪ್ಪಯ್ಯ ನಾವ್ ಹೋಗೋಣ ಅಂತಾರೆ. ಈ ಕಡೆ ಸರಿ ನೀ ಮಲ್ಕೊಂಡ್ ರೆಸ್ಟ್ ಮಾಡು ಅಂತ ಸಿಂಗಾರಿಗೆ ಹೇಳ್ತಾನೆ. ಮಾದೇಗೌಡ ಮುಗ್ಸು ಅಂದಿಲ್ಲ ಅಂತ ಗೋಡಣ್ಣ ಸ್ಥಳ ಎಲ್ಲರೂ ಹೊರಟು ಹೋಗ್ತಾರೆ. ಈ ಕಡೆ ರಾಧಾ ಆಕಿ ಅತ್ತೆನ ನೋಡ್ತಿರ್ತಾಳೆ. ಯಾಕೋ ಅತ್ತೆ ಇವತ್ತು ಬೇರೆ ತರನೇ ಆಡ್ತಾಳಲ್ಲ, ಅವ್ವ ಮನೆಗ್ ಬಂದ್ರು ಏನು ಟೆನ್ಷನ್ ಮಾಡ್ಕೊಳ್ಳಲ್ಲ, ವಿಡಿಯೋದಲ್ಲಿ ನೋಡಿದ್ರು ನನ್ನ ಏನು ಕೇಳ್ತಾ ಇಲ್ಲ, ಯಾಕೋ ಅತ್ತೆ ಬಗ್ಗೆ ಏನೋ ಒಂಥರ ಇದು ಮಿಸ್ ಹೊಡಿತಾ ಇದೆಯಲ್ಲ ಅಂತ ನೋಡ್ಕೋತ ನಿಂತಿರ್ತಾಳೆ. ಆದ್ರೆ ಈ ಕಡೆ ಸಿಂಗಾರಿ ಸಡನ್ ಆಗಿ ರಾಧಾ ನೋಡಿ ಮತ್ತೆ ತಲೆ ಇಟ್ಕೊಂಡ್ರೆ ನಾಟಕ ಮಾಡೋ ತರ ಮಾಡ್ತಾಳೆ, ಹೊರಟು ಹೋಗ್ಬಿಡ್ತಾಳೆ ರಾಧಾ. ಈ ಕಡೆ ಕದ ಹಾಕ್ಬಿಟ್ಟು ಕೂಡ್ತಾಳೆ. ತತ್ತರ್ಗೆ ಎಲ್ಲವೂ ಪ್ರೇತಗಳು ಗಂಟು ಬಿದ್ದಂಗೆ ಗಂಟು ಬೀಳ್ತಾವ ಓಸು ಅಂತಂದು ಮಾಡ್ತಾಳೆ. ಈ ಕಡೆ ಪುಟ್ಟಕ್ಕನ ಮೆಸ್ಸಲ್ಲಿ ಈ ಕಡೆ ಮ್ಯಾಕ್ಸಿ ಅಲ್ಲಿ ಬಂದಿರ್ತಾನೆ. ಅವ್ರ ಜೊತೆಲ್ಲ ಮ್ಯಾಕ್ಸಿ ಹೇಳ್ತಿರ್ತಾನೆ ಸುಮಗೆ, ಅಲ್ಲೆಲ್ಲ ಪುರುಷಿಗೆ ಹೇಳ್ತಿರ್ತಾನೆ, ಹಿಂಗೆ ನಿಮ್ ಹೋಟೆಲ್ ಬಗ್ಗೆ ಸಚಿನ್ ಅವ್ರು ಬಿಟ್ಟಿದ್ರು, ತುಂಬಾ ಚೆನ್ನಾಗ್ ಬಂದಿದೆ, ಅದ್ರ ಸಲ ಬಂದಿದ್ನಿ ಅಂತ ಹೇಳ್ತಿದ್ರು. ಸಚಿನ್ ಇನ್ನೂ ಬಂದಿರಲ್ಲ, ಬರ್ತಾ ಇರ್ತಾನೆ. ಅವ್ರ ಜೋಡಿನೇ ಮಾತಾಡ್ತಿರ್ತಾರೆ. ಅಲ್ಲೊಬ್ಬ ವ್ಯಕ್ತಿ ಊಟಕ್ಕ ದುಡ್ಡು ಕೊಡಕ್ ಹೋಗ್ತಾನೆ. ಇಲ್ಲ ಬೇಡ ದುಡ್ಡು ಕೊಡ್ಬೇಡಿ, ಇವತ್ತು ಊಟ ಫ್ರೀ, ಇವತ್ತು ಇಲ್ಲ ಸಿಹಿ ಎಲ್ಲ ಅಡಿಗೆ ಮಾಡ್ಸಿರಲ್ಲ, ತುಂಬಾ ಚೆನ್ನಾಗಿದೆ ತಗೊಳ್ಳಿ ಅಂದ್. ಇಲ್ಲ ಇವತ್ತು ತಗೊಳೋದಿಲ್ಲ ಅಂತ ಕೇಳ್ತಾನೆ. ಈ ಕಡೆ ಮ್ಯಾಕ್ಸ್ ಇಂಗ್ಲಿಷ್ ಅಲ್ಲಿ ಯಾಕೆ ಮನೆ ಯಾಕೆ ತಗೊಳ್ಳೋದಿಲ್ಲ ಅಂತ ಕೇಳ್ತಾರೆ. ಈ ಕಡೆ ಸುಮ್ಮ ಇಂಗ್ಲಿಷ್ ಅಲ್ಲೇ ಹೇಳ್ತಾಳೆ, ಇವತ್ತು ಮನೇಲಿ ಪಾಪು ಹುಟ್ಟಿದೆ, ಆ ಖುಷಿಗೆ ಸ್ವೀಟ್ ಮಾಡ್ಸಿದೀವಿ ಅಂತ ಹೇಳ್ತಾರೆ. ಓ ಹೌದಾ ಅಂತಂದು ಹೇಳ್ತಾನೆ. ಈ ಕಡೆ ಹೇಳ್ತಿದ್ದಾಗೆ ಮಾತಾಡ್ಸ್ಕೊಂತ ನಿಂತೇವೆ. ಪುಟ್ಟಕ್ಕನ ಕಡೆ ಗಮನ ಹೋಗುತ್ತ. ಮ್ಯಾಕ್ಸಿದ್ ಪುಟ್ಟಕ್ಕನೇ ನೋಡ್ತಿರ್ತಾನೆ ತುಂಬಾ ಹೊತ್ತು. ಈ ಕಡೆ ಪುರುಷಿ ಏನ್ ನೋಡ್ತಾ ಇದ್ದೀರಾ, ಏನ್ ಅಷ್ಟೊಂದು ನೋಡ್ತಾ ಇದ್ದೀರಲ್ಲ ಅಂತ, ಇವ್ರನ್ನೆಲ್ಲೋ ನೋಡಿದೀನಿ ಅಂತ. ಇಲ್ಲ ನೀವು ಶ್ರೀಹರಿ ಚಾನಲ್ ಕ್ರಿಯೇಷನ್ಸ್ ಅಂತ ಸಚಿನ್ ಅವ್ರ ವಿಡಿಯೋದಲ್ಲಿ ನೋಡಿರ್ಬೋದು ಅಮ್ಮನ್ನ ಅಂತ. ಅಷ್ಟೆಲ್ಲ ಸಚಿನ್ ಬರ್ತಾನೆ. ಬಂದ್ಬಿಟ್ಟು ಈ ಕಡೆ ಬನ್ನಿ ಸಚಿನ್, ನಿಮ್ಮಿಂದ ನಮ್ ವಿಡಿಯೋ ನಮ್ ಮೆಸ್ಸಲ್ಲ ಇಡೀ ಊರಿಗೆ ಜಗತ್ತಿಗೆ ಗೊತ್ತಾಗಂಗ್ ಮಾಡ್ಬಿಟ್ಟಿದ್ಯಪ್ಪ ಅಂತ ಗೋಪಾಲ ಹೇಳ್ತಾನೆ. ಈ ಕಡೆ ಮ್ಯಾಕ್ಸಿ ಅಂತ ಪರಿಚಯ ಮಾಡ್ಕೊಂತಾನೆ. ಈ ಕಡೆ ಸಚಿನ್ ಪರಿಚಯ ಮಾಡ್ಕೊಂತಾರೆ. ಇಬ್ರು ಖುಷಿಯಾಗಿ ಮಾತಾಡ್ತಿರ್ತಾರೆ. ನಿಮ್ ವಿಡಿಯೋ ಚೆನ್ನಾಗ್ ಬಂದಿದೆ, ನಿಮ್ ವಿಡಿಯೋಯಿಂದಾನೆ ನಾನು ಇಲ್ಲಿಗೆ ಬಂದಿದ್ದು ಅಂತಂದು ಹೇಳ್ತಾನೆ. ಈ ಕಡೆ ಹೇಳ್ತಿದ್ದಾಗೆ
ಮತ್ತೆ ಎಲ್ಲರೂ ಊಟ ಮಾಡ್ತೀರೇನ ಅಂತ ಕೇಳ್ತಾರೆ. ಎಸ್ ಎಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಮ್ಯಾಕ್ಸಿ ಈ ಕಡೆ ಬಾಳೆ ಎಲೆ ತಗೊಂಬಂದು ಎಲ್ಲರೂ ಊಟ ನೀಡ್ತಿರ್ತಾರೆ. ಮ್ಯಾಕ್ಸಿ ಊಟನ ತುಂಬಾ ಚೆನ್ನಾಗಿ ತಿಂತಿರ್ತಾನೆ. ಬೇಳೆ ಹೋಳಿಗೆ ಎಲ್ಲ, ಒಬ್ಬಟ್ಟು, ಕೋಸಂಬರಿ ಎಲ್ಲ ತುಂಬಾ ಚೆನ್ನಾಗಿ ಅಡಿಗೆ ಆಗಿರುತ್ತೆ. ಅಡಿಗೆ ತುಂಬಾ ಚೆನ್ನಾಗಿ, ಆಮೇಲೆ ಇಂಗ್ಲೀಷ್ ಎಲ್ಲ ಹೇಳ್ತಿರ್ತಾನೆ ಸಚಿನ್ ಹುಡುಗಿ ಅಡಿಗೆ ತುಂಬಾನೇ ಚೆನ್ನಾಗಿದೆ ಅಂತ. ಈ ಕಡೆ ನೀವು ಹೊಟ್ಟೆ ತುಂಬ ಉಂಡ್ರೆ ತುಂಬಾನೇ ಖುಷಿ ಆಗ್ತೈತೆ, ನೀವು ರುಚಿ ರುಚಿಯಾಗಿ ಅಡಿಗೆ ಮಾಡಿದೀವಿ, ಊಟ ಮಾಡಿದ್ರೆ ಸಂತೋಷ ಆಗುತ್ತೆ ಅಂತ ಪುಟ್ಟಕ್ಕ ಹೇಳ್ತಿರ್ತಾಳೆ. ಈ ಕಡೆ ನೀವು ದಿನಾಲು ಸ್ವೀಟ್ ಮಾಡ್ತೀರಾ ಅಂತ, ಇಲ್ಲ ಫ್ರೈಡೇಗೊಮ್ಮೆ ಮಾಡ್ತೀವಿ, ಸಂಡೇಗೊಮ್ಮೆ ಮಾಡ್ತೀವಿ ಅಂತ. ಸರಿ, ಇನ್ಮೇಲೆ ಸಂಡೇ ಬರ್ತೀನಿ ಅಂತಂದು ಆಯ್ತು ಅಂತ ಇಂಗ್ಲೀಷಲ್ಲಿ ಹಂಗೆ ಹೇಳ್ತಿರ್ತಾಳೆ. ಈ ತರ ಅಡಿಗೆ ಎಲ್ಲ ಯಾರು ಮಾಡಿದ್ದು ಅಂತ ಪುಟ್ಟಕ್ಕ, ಇವ್ರ ಅವ್ವ ಪುಟ್ಟಕ್ಕ ಅಂತೇಳಿ, ಪುಟ್ಟಕ್ಕ ನಾನೇ ಪುಟ್ಟಕ್ಕ ಅಂದ್ರೆ ನಾನೇ ಅಂತಂದು ಹೇಳ್ತಿರ್ತಾಳೆ. ಈ ಕಡೆ ಈ ತರ ನೀವು ಹೋಟೆಲ್ದೆಲ್ಲ ಅಡಿಗೆ ವಿಡಿಯೋ ಮಾಡಿದ್ರಲ್ಲ ತುಂಬಾ ಚೆನ್ನಾಗಿತ್ತು, ಆ ವಿಡಿಯೋ ನೋಡಿ ಖುಷಿಯಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಸುಮ ಹೇಳ್ತಾರೆ, ಐ ಆಮ್ ನಾಟ್ ಹೋಟೆಲ್, ಇದು ಹೋಟೆಲ್ ಅಲ್ಲ ಪುಟ್ಟಕ್ಕನ ಮೆಸ್ಸು ಅಂತ. ಪುಟ್ಟಕ್ಕನ ಮೆಸ್ಸ ಅಂತ ಹೇಳ್ತಾರೆ. ಮತ್ತೆ ಕನ್ನಡದಲ್ಲಿ ಹೇಳ್ತಾನೆ, ಅಮ್ಮ ಅಡಿಗೆ ತುಂಬಾ ಚೆನ್ನಾಗಿದೆ ಅಂತ ಕನ್ನಡದಲ್ಲಿ ಹೇಳ್ತಾನೆ. ಎಲ್ಲರಿಗೂ ಒಂದು ಖುಷಿ ಆಗುತ್ತೆ ಕನ್ನಡದಲ್ಲಿ ಮಾತಾಡಿದ್ದಕ್ಕೆ. ಹೂನಪ್ಪ, ಚಲೋ ಆಯ್ತಪ್ಪ, ನೀನ್ ಅವಾಗ ಬರ್ತಾ ಇರು ಅಂತ ಹೇಳ್ತಾಳೆ. ಎಸ್ ಎಸ್ ಶೋರ್ ಅಂತಂದು ಹೇಳ್ತಾರೆ. ಈ ಕಡೆ ಇವ್ರು ಮಾತಾಡ್ತಾನೆ ಇರ್ತಾರೆ. ಈ ಕಡೆ ಒಳಗಡೆ ಬಾಕ್ಲ ಹಾಕೊಂಡ್ಬಿಟ್ಟು ಸಿಂಗಾರಿ ಸಿಗರೇಟ್ ಹಚ್ಕೊಂಡು ಸಿಗರೇಟ್ ಸೇರ್ತಿರ್ತಾಳೆ. ಪ್ರೇತಗಳು ಓಸು ಗಂಟು ಬಿದ್ಬಿಡ್ತವೆ, ಒಂದು ಸಿಗರೇಟ್ ಹಚ್ಕೊಳ್ಳಿಲ್ಲ ಅಂದ್ರೆ ತಲೆನೇ ಕೆಟ್ಟೋಗುತ್ತೆ ಅಂತ ಸೇರ್ತಿರ್ತಾಳೆ. ತುಂಬಾ ಎಂಜಾಯ್ ಮಾಡ್ಕೊಂಡು ಸಿಗರೇಟ್ ಎಲ್ಲ ಸೇರ್ಕೊಂಡು ಕೂತಿರ್ತಾಳೆ. ಈ ಕಡೆ ಸ್ನೇಹ ಹೊರಗಡೆಯಿಂದ ಬಂದ್ಬಿಟ್ಟು ಡೂರ್ ಹೊಡಿತಾಳೆ. ಅತ್ತೆ ಅತ್ತೆ ಅಂತ ಹೊಡಿತಾಳೆ, ಆದ್ರೆ ಗಮನ ಕೊಡಲ್ಲ, ಸಿಗರೇಟೆ ಸೇರ್ತಿರ್ತಾಳೆ. ಜೋರಾಗಿ ಸ್ನೇಹ ಕದ ಹೊಡಿತಾಳೆ ಅತ್ತೆ ಅತ್ತೆ ಅಂತ. ಈ ಕಡೆ ಸಿಗರೇಟ್ ಬಿಡಕ್ಕೂ ಆಗದೆ ಕಿಟಕಿ ಹತ್ರ ಹೋಗಿ ಸೇದೆ ನಿಂತ್ಕೊಳ್ಳೆ ಬರ್ತೀನಿ ಅಂತ ಮೆಲ್ಲಗೆ ಕದರಿಬಿಟ್ಟು ಕಿಟಕಿಯಲ್ಲಿ ಎಲ್ಲ ಸಿಗರೇಟ್ ಬೀಸಾಕ್ಬಿಟ್ಟು ಹೊಗೆ ಎಲ್ಲ ಇದ್ ಮಾಡ್ಕೊಂಡು ಬಾಯೆಲ್ಲ ಇದ್ ಮಾಡ್ಕೊಂಡು ಸ್ವಲ್ಪ ತಡ ಮಾಡಿ ಕದ ತೆಗಿತಾಳೆ. ಅತ್ತೆ ನಿಮ್ಗೆ ಹಾಲು ತಂದಿದ್ದೀನಿ ಅಂತ ಹಾಲು ಹಸ್ಕೊಂತಾಳೆ. ಒಳಗ್ ಬಂದು ಅತ್ತೆ ಇನ್ನು ಸುಟ್ಟಿರೋ ವಾಸನೆ ಬರುತ್ತಲ್ಲ ಅತ್ತೆ ಅಂತ ಸಿಂಗಾರಿ ಗಾಬರಿ ಆಗುತ್ತೆ. ಆ ಕಡೆ ಈ ಕಡೆ ನೋಡ್ತಿರ್ತಾಳೆ, ಏನೋ ಸುಟ್ಟಿರೋ ಸ್ಮೆಲ್ ಬರುತ್ತೆ ಅಂತ. ಆಮೇಲೆ ಸಿಂಗಾರಿ ಆ ಕಡೆ ಈ ಕಡೆ ನೋಡ್ಬಿಟ್ಟು ಜೆಂಡಾ ಬಾಂಬ್ ಅಂತ ತೋರಿಸ್ತಾಳು. ಜೆಂಡಾ ಬಾಂಬ್ ಹಚ್ಕೊಂಡೆ, ವಿಕ್ಸ ಇದನ್ನ ಹಚ್ಕೊಂಡಿದ್ದೀರಾ ನೀವು? ಸರಿ, ಹಾಲು ತಂದಿದ್ದೀನಿ, ಕುಡೀರಿ, ಕುಡಿದ್ ನೀವು ರೆಸ್ಟ್ ಮಾಡ್ರಿ, ಸ್ವಲ್ಪ ಹೊತ್ತ ಬಿಟ್ಟು ಅಡಿಗೆ ಮಾಡ್ತೀನಿ, ಅಡಿಗೆ ಮಾಡ್ಬಿಟ್ಟು ಬಂದು ಎಬ್ಬಿಸ್ತೀನಿ ಅತ್ತೆ ಅಂತ. ಆಯ್ತು ಅಂತ ಹೇಳ್ತಾರೆ. ಹಂಗೆ ಹೇಳ್ಬಿಟ್ಟು ಹೊರಡ್ತಾಳೆ. ಈ ಕಡೆ ಸಿಂಗಾರಿ ಮತ್ತೆ ಡೋರ್ ಲಾಕ್ ಮಾಡ್ಕೊಂತಾಳೆ. ತತ್ತರ್ಗೆ ಏನ್ ಏಕ ಪ್ರಾಣ ತಿಂತ ಓಸು ಒಂದ್ರಿಂದ ಬಂದ್ಬಿಟ್ಟು ಅಂತಂದು. ಈ ಕಡೆ ಕಲಿ ಫೋನ್ ಮಾಡ್ತಾನೆ. ಫೋನ್ ಮಾಡಿದ ಕೂಡನ ರಿಂಗ್ ಆಗುತ್ತೆ. ಫೋನ್ ತಗೊಂತಾ ಇರ್ತಾಳೆ, ಫೋನ್ ಎತ್ತಾ ಇರ್ತಾಳೆ. ಈ ಕಡೆ ಸ್ನೇಹ ರಾಧವ ಬಂದ್ಬಿಟ್ಟು, ಯಾಕೋ ಅತ್ತೆ ಏನೋ ಅತ್ತೆನ್ ಕೇಳ್ಬೇಕು, ಯಾಕೋ ಸರಿಯಾಗಿ ನನ್ನ ಹತ್ರ ಇದ್ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ, ಅತ್ತೆನ್ ಒಂದ್ಸರಿ ಏನ್ ಮಾತಾಡ್ಸಾನ ನೋಡೋಣ, ಅವ್ರ ಮೂಡ್ ಹೆಂಗಿದೆ ಅಂತ ಬಂದ್ ರೂಮ್ ಹತ್ರ ಬಾಕ್ಲೆ ತೆಗಿಯಕ್ ಹೋಗ್ತಾಳೆ. ಡೋರ್ ಓಪನ್ ಆಗೋದಿಲ್ಲ. ಅತ್ತೆ ಯಾವತ್ತು ಡೋರ್ ಲಾಕ್ ಮಾಡ್ಕೊಳ್ಳೋದಿಲ್ವಲ್ಲ, ಇವತ್ತು ಯಾಕೆ ಲಾಕ್ ಆಗಿದೆ ಅಂತ ತೆಗಿಯಕ್ ಹೋಗ್ತಾಳೆ. ಆದ್ರೆ ಕಿವಿ ಇಟ್ಟು ಕಿವಿಯೆಲ್ಲ ಕೇಳಿಸ್ಕೊಳಕ್ ಹೋಗ್ತಾಳೆ. ತುಂಬಾ ಹೊತ್ತು ಕೇಳಿಸ್ಕೊಳಕ್ ಹೋದ್ರೆ ಏನು ಕೇಳ್ಸೋದಿಲ್ಲ. ಈ ಕಡೆ ಕಲಿ ಓಸು ಪ್ರಾಣ ತಿಂತಾವ ಕಂಡ್ಲ, ಅಮ್ಮವ್ರೆ ಅಂತ ಎಲ್ಲ ತಿಂತಾವ. ಆ ಮಾದೇಗೌಡ ಒಬ್ಬ ಕಣ್ಸಾನೆ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಕಣ್ಣಲ್ಲೇ ನನ್ ಸಾಯಿಸ್ಬಿಡ್ತಾನೆ ಕಂಡ್ಲ ಅಂತಂದು ಹೇಳ್ತೈತೆ. ಆ ಬಾಣಂತಿಕ ಆಟ ಒಂದು ಸಾಕಾಗಿದೆ ಕಂಡ್ಲ ಅಂತ. ಈ ಕಡೆ ಕಲಿ ಎಷ್ಟ್ ದಿನ ತಡ್ಕೊಂಡಿದ್ದೀವ, ಇನ್ನು ಸ್ವಲ್ಪ ದಿನ ತಡ್ಕೊ, ಆಯ್ತು ನಮ್ ಕೆಲ್ಸ ಆಗೋವರ್ಗು ಅಂತ. ಕಲಿ ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಕಂಡ್ಲ ಅಂತ ಹೇಳ್ತಾಳೆ. ಇಲ್ಲೊಂದ್ ಸ್ವಲ್ಪ ಕೆಲ್ಸ ಐತಿ, ಇದನ್ನೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ನಾನ್ ಬರ್ತೀನಿ, ನೀನ್ ಅವಸರ ಪಡಕ್ ಹೋಗ್ಬೇಡ, ಹುಷಾರಾಗ್ಯಾರ ಅಂತ. ಅವಸರ ಪಡೋದಿಲ್ಲ, ಹುಷಾರಾಗಿದ್ದು ಇವ್ರನ್ನೆಲ್ಲದನ್ನ ನಮ್ ಕೈ ಸಿಕ್ಮೇಲೆ ಬೀದಿ ದಬ್ಬೇಕು ಕಂಡ್ಲ ಅಂತಂದು ಹೇಳ್ತಿರ್ತಾಳೆ. ಈ ಕಡೆ ರಾಧಾ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ ಕೇಳಿಸ್ಕೊಂಡ್ರೆ. ಅತ್ತೆನ ಅಲ್ವಾ ಮಾತಾಡ್ತಾ ಇರೋದು, ಅತ್ತಿ ಮೌನ ವ್ರತದಲ್ಲಿ ಇದ್ದಾಳಲ್ವಾ, ಇವಾಗ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ತುಂಬಾ ಕೇಳಕ್ ಪ್ರಯತ್ನ ಪಡ್ತಿರ್ತಾಳೆ. ಒಟ್ಟ ಕೇಳಿಸೋದೇ ಇಲ್ಲ. ಈ ಕಡೆ ಸ್ನೇಹ ಹಿಂದಿಂದ ಬರ್ತಾಳೆ. ರಾಧಾ ಬಗ್ಗೆ ಕದ್ದು ಮುಚ್ಚಿ ಅತ್ತೆ ಡೋರ್ ನೋಡ್ತಾ ಇರೋದು ವಿಡಿಯೋ ಮಾಡ್ಕೊಂತಾಳೆ. ರಾಧಾ ಆ ತರ ಕದ್ದು ತುಂಬಾ ಹೊತ್ತು ವಿಡಿಯೋ ಮಾಡ್ಕೊಂತಿರ್ತಾಳೆ. ರಾಧಾ ಗಮನಿಸೋದಿಲ್ಲ. ಈ ಕಡೆ ಕಲಿ ಜೊತೆಲೆ ಮಾತಾಡ್ತಾ ಇರ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತು ಆಗಿಂದ ಈ ಕಡೆ ಮ್ಯಾಕ್ಸಿ ಮತ್ತೆ ಖುಷಿಯಾಗಿ ಎಲ್ರು ಮಾತಾಡ್ತಾ ಇರ್ತಾರೆ. ಊಟ ಮಾಡ್ಕೊಂಡು ಖುಷಿಯಾಗಿರ್ತಾರೆ. ಮತ್ತೆ ಸಿಂಗಾರಿ ಫೋನ್ ಕಟ್ ಮಾಡ್ಬಿಟ್ಟು ಎಲ್ಲ ಹುಡುಕ್ತಿರ್ತಾಳೆ, ಸಾಮಾನ ಫೈಲು ಎಲ್ಲ. ಏನ್ ಹುಡುಕಿದ್ರು ಏನು ಸಿಗಲ್ಲ. ಅವ್ರಿಗೆ ಏನು ಸಿಗ್ತಾನೆ ಇಲ್ಲ. ಇಷ್ಟು ನೋಡಕ್ ನೋಡಿ ಸುಂದರವಾದ ಮನೆ ಇದೆ, ಎಲ್ಲಾರು ಅಮ್ಮವ್ರು ಅಂತ ಏಟ್ ಮರದಿ ಕೊಡ್ತಾರೆ. ಒಂದ್ ಪುಡ್ಗಾಸು ಇಟ್ಟಿಲ್ಲ ಮನೆಯಲ್ಲಿ. ಬರೇ ಮನೆ ತುಂಬಾ ಒಡವೆ ಇವನೇ ತುಂಬ್ಕೊಂಡಾಳೆ. ಒಂದು ಆಸ್ತಿ ಪತ್ರ ಅವನ್ನೆಲ್ಲ ಎಲ್ಲಿಟ್ಟಾಳೋ ಏನೋ ಅಂತಂದು ಇದ್ ಮಾಡ್ತಾಳೆ.
ಅದನ್ನೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹೊರಗಡೆ ರಾಧನ್ನ ಸಡನ್ ಆಗಿ ಜೋರಾಗಿ ಇದ್ ಮಾಡ್ತಾಳೆ, ಸ್ವಲ್ಪ ಕೂಗ್ತಾಳೆ. ಸ್ನೇಹ ರಾಧಾ ನೋಡ್ಬಿಟ್ಟು ಭಯಪಟ್ಟು ಫೋನ್ ನೋಡೋ ನೆಪದಲ್ಲಿ ಹಂಗೆ ಹೋಗ್ತಿರ್ತಾಳೆ. ಏನು ಇದು ಬೇರೆ ರೂಢ ಮಾಡ್ಕೊಂಡಿದ್ಯಾ, ಕದ್ದು ಮುಚ್ಚಿ ನೋಡೋದೆಲ್ಲ ರೂಢ ಮಾಡ್ಕೊಂಡಿದ್ಯಾ, ಕದ್ದು ಮುಚ್ಚಿ ಕೇಳಿಸ್ಕೊಳ್ಳೋದ, ಆ ಥರ ಏನಿಲ್ಲ ಸ್ನೇಹ, ನಾನು ಹಂಗೆ ನಿಂತಿದ್ನಿ ಅಂತ. ಸುಳ್ಳು ಬೇರೆ ಹೇಳ್ತೀಯಾ, ಹಂಗೇನಿದು ಮತ್ತೆ ಇದು ಈ ವಿಡಿಯೋದಾಗಿರೋದು ನೀನ್ ಅಲ್ವಾ ಅಂತ ತೋರಿಸ್ತಾಳೆ. ಗಾಬರಿ ಆಗುತ್ತೆ ರಾಧಾಗೆ. ಅದನ್ನ ವಿಡಿಯೋ ನೋಡ್ಕೊಂತಾಗ ಇಬ್ರು ನಿಂತ್ಕೊಂಡಿರ್ತಾರೆ. ಈ ಕಡೆ ಸಿಂಗಾರಿ ಬಾಕ್ಲು ಓಪನ್ ಮಾಡ್ಬಿಟ್ಟು ಇಬ್ರು ಆ ಕಡೆ ಈ ಕಡೆ ನಿಂತಿರೋದ್ ನೋಡಿ ಗಾಬರಿ ಆಗ್ತಾರೆ. ಅತ್ತೆ ನೀವು ಬಂದ್ರಾ, ರಾಧಾ ಯಾಕೆ ಸುಮ್ಮನೆ ನಿಂತಿದ್ದೀಯಾ, ಏನ್ ಹೇಳಂತ. ಇಲ್ಲ ಅತ್ತೆ ನಾನು ಏನು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಅಂದ್ ಗಾಬರಿ ಆಗಿರ್ತಾಳೆ. ಹೇಳಿ ಯಾಕೆ ಸುಳ್ಳು ಯಾಕೆ ಹೇಳ್ತಾ ಇದೀಯ ರಾಧಾ ಅಂತ ಕೇಳ್ತಾಳೆ. ಈ ಕಡೆ ಸಿಂಗಾರಿ ಇಬ್ರನ್ನ ನೋಡ್ತಿರ್ತಾಳೆ. ಅದೇ ಅತ್ತೆ ನಾನೇ, ನೀವು ಅಡಿಗೆ ಆಗಿತ್ತಲ್ಲ ಊಟ ಮಾಡಕ್ಕ ಕರ್ಕೊಂಬ ಅಂತ ರಾಧಾ ನಾನೇ ಕಳಿಸಿದ್ದೆ, ಊಟ ಮಾಡಕ್ ಬನ್ನಿ ಅತ್ತೆ ಅಂತ ಹೇಳ್ತಾಳೆ. ಈ ಕಡೆ ರಾಧಾ ಸ್ನೇಹ ಸುಳ್ಳು ಹೇಳದೆ ನೋಡ್ಕೊಂಡು ನಿಂತಿರ್ತಾಳೆ. ಈ ಕಡೆ ಹೊರಗಡೆ ದರ ಹಾಕೊಂಡು ಹೋಗಿ ಬಾಕ್ಲ ಹತ್ರ, ನಾನು ವಿಡಿಯೋ ಅತ್ತೆಗೆ ತೋರಿಸ್ಬೋದಾಗಿತ್ತು, ಹೋಗ್ಲಿ ಬಿಡ ಅಂತ ತೋರಿಸಿಲ್ಲ, ಆದಷ್ಟು ಬೇಗ ಗಂಟು ಮುಟ್ಟು ಕಟ್ಕೊಂಡು ಹೊರಟೋಗು ಅಂತಂದು ಬೈತಾಳೆ. ಇದನ್ನೆಲ್ಲ ಈ ವಿಡಿಯೋಕ್ಕೆಲ್ಲ ನಾನು ಅಂಜಿಕೆ ಅನ್ನೋದಿಲ್ಲ, ಇಂಥಕ್ಕೆಲ್ಲ ಬೆದರ್ಕೊಳ್ಳೋದಿಲ್ಲ ನಾನು ಅಂತ ಹೇಳ್ತಾಳೆ. ನೋಡೋಣ ಸ್ನೇಹ ಮುಂದಿನ ಭಾಗದಲ್ಲಿ ಏನಾಗುತ್ತೆ, ಮುಂದಿನ ಭಾಗದಲ್ಲಿ ಸಿಂಗಾರ ಏನೋ ವಿಷಯ ಗೊತ್ತಾಗುತ್ತಾ ಅಂತ ನಾಳೆ ಸಂಚಿಕೆಯಲ್ಲಿ ನೋಡೋಣ ಅಂತ. ಅಲ್ಲಿವರೆಗೂ ಕಾಯ್ತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಇದಕ್ಕೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.